ಕುಕ್ಕಿ ಕುಕ್ಕಿ ಎಂದು ಸಿ.ವಿ. ನಾಗೇಶ್ ಅವರು ವಾದಿಸಿದ್ದರಿಂದ ನ್ಯಾಯಾಧೀಶರಿಗೆ ಅಲ್ಲಿ ತಮಾಷೆಯಾಗಿ ಕಂಡಿದೆ. ದಾಖಲೆಯಲ್ಲಿ ಕುಕ್ಕಿ ಕುಕ್ಕಿ ಎಂದಿದೆ, ಕುಕ್ಕಿ ಕುಕ್ಕಿ ಎಂದಿಲ್ಲ. ಒಂದು ಬಾರಿ ಮಾತ್ರ ಕುಕ್ಕಿ ಎಂಬ ಪದವನ್ನ ನಮೂದಿಸಿದ್ದಾರೆ ಜಡ್ಜ್. ನ್ಯಾಯಾಧೀಶರು ಹೇಳಿದ್ದಾರೆ, ಪದೇ ಪದೇ ಕುಕ್ಕಿ ಕುಕ್ಕಿ ಒಗ್ದಿದ್ದಾರೆಂಬ ವಾದಕ್ಕೆ ಜಡ್ಜ್ ಒಂದು ನಗೆ ಚಟಾಕಿಯನ್ನ ಹಾರಿಸಿರೋದಲ್ಲಿ. A3 ಪವನ್ ದರ್ಶನ್ ಅವತ್ತು ಮರ್ಡರ್ ಮಾಡಿದಂತಹ ದಿನ ಹಾಕೊಂಡಿದ್ದಂತಹ ಬಟ್ಟೆಯನ್ನ ತಂದು ಸುಶೀಲಮ್ಮ ಅವರಿಗೆ ಕೊಡ್ತಾರೆ, ಮನೆಗೆಲಸದವರಿಗೆ. ಇದನ್ನ ಒಗೆದು ಬಿಡಿ ಅಂತ ಹೇಳ್ತಾರೆ. ಸುಶೀಲಮ್ಮ ಆ ಬಟ್ಟೆಯನ್ನ ಒಗ್ದಿದ್ದಾರೆ. ಕುಕ್ಕಿ ಕುಕ್ಕಿ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯ ಸಂದರ್ಭದಲ್ಲಿ, ಇವಾಗ ನಾವು ಹೇಗೆ ಮಾತಾಡ್ತೀವೋ ಸಾಮಾನ್ಯವಾಗಿ ಕಲೋಕಿಯಲ್ ಆಗಿ, ಕುಕ್ಕಿ ಕುಕ್ಕಿ ಒಗ್ದಿದ್ದಾರೆ ಅವರು, ರಕ್ತದ ಕಲೆ ಇರೋಕೆ ಹೆಂಗ್ ಸಾಧ್ಯ ಅಂತ ಹೇಳ್ತಾರಲ್ಲ ಸಿ.ವಿ. ನಾಗೇಶ್ ಅವರು, ಅದೇ ವಿಚಾರವನ್ನ ಎತ್ಕೊಂಡು ಇಲ್ಲಿ ನ್ಯಾಯಾಧೀಶರು ಒಂದು ನಗೆ ಚಟಾಕಿಯನ್ನ ಹಾರಿಸಿದ್ದಾರೆ. ಅಲ್ಲಿ ಕುಕ್ಕಿ 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 ಅಂತ ಇಲ್ಲ, ಒಂದೇ ಸಲ ಕುಕ್ಕಿ ಅಂತ ಇದೆ ಅಂತ ಹೇಳಿ ನ್ಯಾಯಾಧೀಶರು ತಮಾಷೆ ಮಾಡಿದ್ದಾರೆ. ಗಂಭೀರವಾಗಿ ವಾದ ಮಂಡನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ನಗೆ ಚಟಾಕಿಯನ್ನ ಹಾರಿಸಿರೋದು. ದರ್ಶನ್ ಪಡೆದ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಆದರೆ ಕೊಲೆ ಸಾಕ್ಷ್ಯ ನಾಶಕ್ಕಾಗಿ ಹಣ ಇಟ್ಟಿದ್ದಾರೆಂದು ನಂಬಲು ಸಾಧ್ಯವೇ? 37.30 ಲಕ್ಷ ಮತ್ತು 3 ಲಕ್ಷ ಹಣವನ್ನ ಸೀಸ್ ಮಾಡಿದ್ರು. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಹಣವನ್ನ ಪಡೆದಿದ್ರಲ್ಲ, ಆ ಸಂಪೂರ್ಣ ಮೊತ್ತವನ್ನ ಸೀಸ್ ಮಾಡಲಾಗಿತ್ತು. ಇವನ್ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ 3 ಲಕ್ಷ ಹಣ ಸಿಕ್ಕಿತ್ತು, ಅದನ್ನು ಕೂಡ ಸೀಸ್ ಮಾಡಿದ್ರು. ಈ 40,30,000 ರೂಪಾಯಿ ಇದೆಯಲ್ಲ, ಇದನ್ನ ಸಾಕ್ಷ್ಯ ನಾಶಕ್ಕೆ ದರ್ಶನ್ರು ಬಳಸ್ಕೊಂಡಿದ್ರು, ಅದರ ಉದ್ದೇಶದಿಂದಲೇ ಇಟ್ಕೊಂಡಿದ್ರು. ಇದೆಲ್ಲವೂ ಕೂಡ ಕಟ್ಟುಕತೆ. ಇದನ್ನ ನಂಬೋದಕ್ಕೆ ಸಾಧ್ಯವಾಗುತ್ತಾ? ಸಾಕ್ಷ್ಯ ನಾಶಕ್ಕಾಗಿ ಅವರು ಬಳಸಲಿಕ್ಕೇನೆ ಇದನ್ನ ಬಳಸ್ಕೊಂಡಿದ್ದಾರೆ ಅಥವಾ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಹೇಗೆ ನಂಬೋದು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಸರೆಂಡರ್ ಆದವರಿಗೆ ಇಂತಿಷ್ಟು ದುಡ್ಡು ಕೊಡ್ತೀನಿ ಅಂತ ಅವರ ಜೊತೆಗೆ ಮಾತನಾಡದೇ ಇರಬಹುದು. ಆದರೆ ಪ್ರದೋಷ್, ಪ್ರಕರಣದ ಮತ್ತೊಬ್ಬ ಆರೋಪಿ, ಪಕ್ಕಾ ಪ್ಲಾನ್ ಮಾಡಿದ್ದ ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ 5 ಲಕ್ಷ ಡೀಲ್ ಕೂಡ ಆಗಿತ್ತು, ಯಾರು ಸರೆಂಡರ್ ಆಗ್ತಾರೋ ಅವರಿಗೆ ದುಡ್ಡನ್ನು ಕೊಡೋದಕ್ಕೆ. ಆದರೆ ಸೀಸ್ ಮಾಡ್ಕೊಂಡಂತಹ ಹಣವನ್ನೇ ಅವರು ಈ ಸಾಕ್ಷ್ಯ ನಾಶಕ್ಕೆ ಬಳಸ್ಕೊಳ್ತಾ ಇದ್ರು ಅಥವಾ ಇಟ್ಕೊಂಡಿದ್ರು ಅನ್ನೋದನ್ನ ನಂಬಲು ಹೇಗೆ ಸಾಧ್ಯ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಮೋಹನ್ ರಾಜ್ ಅವರಿಂದ ಏನೋ 30 ಲಕ್ಷಕ್ಕೂ ಅಧಿಕ ಹಣವನ್ನ ದರ್ಶನ್ ಪಡ್ಕೊಂಡಿದ್ರು, ಆ ಹಣವನ್ನ ಸೀಸ್ ಮಾಡಿದ್ರು. ಮೇ ತಿಂಗಳಲ್ಲಿ ಆ ಹಣವನ್ನ ಮೋಹನ್ ರಾಜ್ ಅವರಿಂದ ದರ್ಶನ್ ಪಡ್ಕೊಂಡಿದ್ರು. ಮರ್ಡರ್ ಆಗಿರೋದು ಜೂನ್ ತಿಂಗಳಲ್ಲಿ. ಆ ಹಣವನ್ನ ಇಟ್ಕೊಂಡು ಪ್ರಕರಣವನ್ನ ಮುಚ್ಚಿ ಹಾಕ್ತೀನಿ ಅಥವಾ ಸಾಕ್ಷ್ಯವನ್ನ ನಾಶ ಮಾಡ್ತೀನಿ, ರೇಣುಕಾ ಸ್ವಾಮಿಯ ಮರ್ಡರ್ ಆಗುತ್ತೆ ಇಂಥದ್ದೊಂದು ದಿನ, ಅದಕ್ಕೆ ನನಗೆ ದುಡ್ಡು ಬೇಕಾಗುತ್ತೆ, ಈಗಲೇ ಎಲ್ಲ ಪ್ಲಾನ್ ಮಾಡಿಟ್ಕೊಳ್ಳೋಣ. ಏನು ಕನಸು ಬಿದ್ದಿತ್ತ ದರ್ಶನ್ಗೆ? ಇದು ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ವೈಖರಿ. ಅದನ್ನ ಪ್ರಬಲ ಸಾಕ್ಷ್ಯವನ್ನಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಇದೇ ಸಾಕ್ಷ್ಯ ಇದೆ ನೋಡಿ ಅಂತ ಹೇಳ್ತಾರೆ. ಇದನ್ನ ನಂಬಕ್ಕೆ ಹೇಗೆ ಸಾಧ್ಯ? ಸೀಸ್ ಮಾಡಿಕೊಂಡಂತಹ ಹಣದ ಬಗ್ಗೆಯೂ ಕೂಡ ತನಿಖೆಯನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾಗ ದರ್ಶನ್ರನ್ನ ಒಳಪಡಿಸಲಾಗಿತ್ತು ತನಿಖೆಗೆ. ಅದರಿಂದಲೂ ಕೂಡ ಅವರು ಹೈರಾಣ ಆಗಿದ್ರು. ಸಂಪೂರ್ಣವಾಗಿ ಈ ಪ್ರಕರಣದಿಂದ ಹೊರಗೆ ಬಂದರೆ ಸಾಕು ಅಂತ ಹೇಳಿ ದರ್ಶನ್ ಹಪಹಪಿಸ್ತಿದ್ದಾರೆ. ಆದರೆ ಅದು ಸಾಧ್ಯ ಆಗುತ್ತಾ? ಈಗ ಮಧ್ಯಂತರ ಜಾಮೀನು ಸಿಕ್ಕಿರೋದಕ್ಕೇನೆ ಇಲ್ಲ, ಬೇಲನ್ನು ಕ್ಯಾನ್ಸಲ್ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನವನ್ನು ಪಡ್ತಿದ್ದೀವಿ ಅಂತ ಖುದ್ದು ಗೃಹ ಸಚಿವರೇ ಹೇಳಿದ್ದಾರೆ, ಕ್ಯಾನ್ಸಲ್ ಮಾಡಬೇಕು ಅಂತ. ಆಗಿರುವಂತಹ ಲೋಪದೋಷಗಳನ್ನು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿ ನ್ಯಾಯಾಧೀಶರಿಗೆ ಅದು ಮನವರಿಕೆ ಆಗಿ ಹೌದು ಇದರಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿ ಅಂದುಕೊಂಡು ದರ್ಶನ್ಗೆ ಏನಾದರೂ ಜಾಮೀನನ್ನು ಕೊಟ್ಟರೆ ಅದು ಮುಂದೆ ಕಾನೂನಿದೆ, ಪೊಲೀಸರು ಮತ್ತೊಂದು ಹೆಜ್ಜೆಯನ್ನು ಇಡ್ತಾರೆ.